ಎಲ್ಲರಿಗೂ ನನ್ನ ನಮಸ್ಕಾರ. ಅಗ್ನಿಹೋತ್ರ ಅಂದರೆ ಏನು, ಅಗ್ನಿಹೋತ್ರ ಮಾಡೋದ್ರಿಂದ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ಹೇಳ್ತೇನೆ. ನಮಗೆ ಒಂದು 10 ನಿಮಿಷ ಸಮಯ ಇತ್ತು ಹೇಳಿದರೆ ಪ್ರತಿ ದಿವಸವೂ ನಾವು ಈ ಅಗ್ನಿಹೋತ್ರವನ್ನು ಮಾಡಬಹುದು. ಈ ಅಗ್ನಿಹೋತ್ರ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾನು ಮೊದಲು ನಿಮಗೆ ಹೇಳ್ತಾ ಇದ್ದೀನಿ. ಸೂರ್ಯ ಉದಯಕ್ಕೆ ಒಂದು ಮತ್ತು ಸೂರ್ಯಾಸ್ತಕ್ಕೆ ಒಂದು ಮಂತ್ರ, ಎರಡು ಮಂತ್ರ ಹೇಳೋದ್ರಿಂದ ನಾವು ಅಗ್ನಿಹೋತ್ರವನ್ನು ಮಾಡ್ಬೋದು. ಈ ಅಗ್ನಿಹೋತ್ರ ಮಾಡೋದ್ರಿಂದ ನಮಗೆ ಏನು ಲಾಭ ಇದೆ ಅಂತ ಹೇಳಿದ್ರೆ, ಸ್ವರ್ಗ, ಸುಖ, ಶಾಂತಿ, ಸ್ವಾಸ್ಥ್ಯ, ದೀರ್ಘಾಯುಷ್ಯ, ವಿದ್ಯಾ, ಬಲ, ಧನ, ಸಂಪತ್ತು, ಯಶಸ್ಸು, ಕೀರ್ತಿ, ಇದರ ಜೊತೆಗೆ ಮೋಕ್ಷವನ್ನು ಪಡೆಯೋದಕ್ಕೆ ಸಹಾಯ ಮಾಡುವುದೇ ಈ ಅಗ್ನಿಹೋತ್ರ. ಈ ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಯಾವುದೇ ತರಹದ ಜಾತಿ ಭೇದಗಳಿಲ್ಲ. ಯಾರು ಬೇಕಾದರೂ ಈ ಅಗ್ನಿಹೋತ್ರವನ್ನು ಮಾಡಬಹುದು. ಮಹಿಳೆಯರು ಮಾಡ್ಬೋದು, ಪುರುಷರು ಮಾಡ್ಬೋದು, ವಯಸ್ಸಾಗಿರೋರು ಮಾಡ್ಬೋದು, ಮಕ್ಕಳು ಕೂಡ ಈ ಅಗ್ನಿಹೋತ್ರವನ್ನು ಮಾಡ್ಬೋದು. ಸೂರ್ಯ ಉದಯದ ಅಗ್ನಿಹೋತ್ರ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಆ ಮಂತ್ರ ಬರೀ 2 ಸಾಲು. ಆ ಮಂತ್ರ ನೀವು ಅದನ್ನು ಪ್ರತಿ ದಿವಸ ಮಾಡೋದ್ರಿಂದ ನಿಮಗೆ ಅದು ಗೊತ್ತಾಗ್ತದೆಯಾ, ಇದರಿಂದ ನಮ್ಗೆ ಏನೆಲ್ಲ ಲಾಭ ಇದೆ ಅಂತ. ಒಂದು ಸಣ್ಣ ಪ್ರಯತ್ನ, ನೀವು ಇದನ್ನು ಪ್ರಾರಂಭ ಮಾಡಲಿ ಈ ಅಗ್ನಿಹೋತ್ರವನ್ನು ಅಂತ. ಮೊದಲನೇದು ಸೂರ್ಯೋದಯದ ಮಂತ್ರ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದನ್ನಮಮ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದನ್ನಮಮ. ಈ 2 ಸಾಲು ನೀವು ಹೇಳೋದ್ರಿಂದ ಸೂರ್ಯೋದಯದ ಅಗ್ನಿಹೋತ್ರ ಮುಗಿಯುತ್ತದೆ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಏನು ಹೇಳ್ತಾರೆ, ಸೂರ್ಯಾಸ್ತದ ಮಾಡುವಾಗ ಯಾವ ಮಂತ್ರ ಹೇಳಬೇಕು ಮತ್ತು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.